ಆತ್ಮೀಯರಿಗೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ದೇವನಹಳ್ಳಿ ದೇವರಾಜ್. ಈಗ ನಾವು ಎಲ್ಲಿದ್ದೀವಿ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠಕ್ಕೆ ಹೋಗೋ ಮಾರ್ಗ ಮಧ್ಯದಲ್ಲಿ ಹೊನ್ನಮ್ಮನ ಹಳ್ಳ ಅಂತಕ್ಕಂಥ ಜಾಗದಲ್ಲಿದ್ದೀವಿ. ನೀವು ನೋಡ್ತಾ ಇದ್ದೀರಿ, ಇಲ್ಲಿ ನೀರು ಯಥೇಚ್ಛವಾಗಿ ಹರಿತಾ ಇದೆ. ಇದು ಹೊನ್ನಮ್ಮನ ಹಳ್ಳಿ. ಈ ಧಾರಾಕಾರವಾದಂಥ ನೀರು. ಸಾಮಾನ್ಯವಾಗಿ ನಮಗೊಂದು ಪ್ರತೀತಿ ಇದೆ, ಏನಂತಂದರೆ ಬೆಟ್ಟ ಗುಡ್ಡಗಳಲ್ಲಿ ಹರಿತಕ್ಕಂಥ ನೀರನ್ನು, ಆ ನೀರಿನಲ್ಲಿ ಸ್ನಾನ ಮಾಡಿದ್ರೆ, ಕೈಕಾಲು ತೊಳ್ಕೊಂಡ್ರೆ ಚರ್ಮ ರೋಗಗಳು ನಿವಾರಣೆ ಆಗ್ತದೆ ಅಂತ. ನಿಜಕ್ಕೂ ಅದು ಅಕ್ಷರಶಃ ಸತ್ಯ. ಯಾಕೆಂತಂದರೆ ಸಾಕಷ್ಟು ಗಿಡಮೂಲಿಕೆಗಳ ಔಷಧಿ ಸಸ್ಯಗಳಿರ್ತಕ್ಕಂಥ ಗಿಡಮೂಲಿಕೆಗಳ ಅಂಶ ಅದರಲ್ಲಿ ಅಡಕಾಗಿರ್ತದೆ. ಆ ಕಾರಣಕ್ಕೋಸ್ಕರ ಈ ಥರ ನೀರಿನಲ್ಲಿ ಸ್ನಾನ ಮಾಡಬೇಕು, ಮುಖ ಎಲ್ಲ ತೊಳ್ಕೊಬೇಕು. ಹಾಗೆ ನಮ್ಮ ದೇವನಹಳ್ಳಿ ತಾಲೂಕು, ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಭಕ್ತಾದಿಗಳು ದತ್ತಪೀಠಕ್ಕೆ ಆಗಮಿಸಿ